ವೀಕ್ಷಕರ ನಮಸ್ಕಾರ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 5 ಟೆಸ್ಟ್ ಪಂದ್ಯಗಳ ಸರಣಿ ಪೈಕಿ ಇದೀಗ 3 ಟೆಸ್ಟ್ ಪಂದ್ಯಗಳು ಸಂಪೂರ್ಣವಾಗಿ ಮುಕ್ತಾಯಗೊಂಡಿವೆ. ಹೌದು ವೀಕ್ಷಕರೇ, ಈ ಒಂದು ಟೆಸ್ಟ್ ಸರಣಿಯಲ್ಲಿ ಇದೀಗ 2 ತಂಡಗಳು 1-1 ಅಂತರದಿಂದ ಸಂಬಲಗೊಳಿಸಿವೆ. ಇನ್ನು ವೀಕ್ಷಕರೇ, ಮೊನ್ನೆ ನಡೆದಿದ್ದ 3ನೇ ಟೆಸ್ಟ್ ಪಂದ್ಯವು ಸಂಪೂರ್ಣವಾಗಿ ಡ್ರಾನಲ್ಲಿ ಅಂತ್ಯಗೊಳ್ಳಬೇಕಾಯಿತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯಕ್ಕೆ ಮಳೆ ಅಡ್ಡಿಯಾದ ಕಾರಣ ಪಂದ್ಯವು ಸಂಪೂರ್ಣವಾಗಿ ಸ್ಥಗಿತಗೊಂಡಿತು. ಇನ್ನು ವೀಕ್ಷಕರೇ, ಉಳಿದಿರುವಂತಹ 2 ಟೆಸ್ಟ್ ಪಂದ್ಯಗಳು 2 ತಂಡಗಳಿಗೆ ಮಹತ್ವದ ಪಂದ್ಯಗಳಾಗಿವೆ. ಹೌದು ವೀಕ್ಷಕರೇ, ಈ ಒಂದು ಸರಣಿಯನ್ನು ಕೈವಶಪಡಿಸಿಕೊಳ್ಳಬೇಕಾದರೆ 2 ಪಂದ್ಯಗಳು 2 ತಂಡಗಳಿಗೆ ಮಹತ್ವದ ಪಂದ್ಯಗಳಾಗಿವೆ. ಇನ್ನು ವೀಕ್ಷಕರೇ, ಮುಂಬರುವಂತಹ 4ನೇ ಟೆಸ್ಟ್ ಪಂದ್ಯವು ಮಾಡುವಿಲ್ಲವೇ ಮಡಿ ಪಂದ್ಯವಾಗಿರುತ್ತದೆ. ವೀಕ್ಷಕರೇ, ಈ 4ನೇ ಟೆಸ್ಟ್ ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು. ವೀಕ್ಷಕರೇ, ಇದೇ ಮುಂಬರುವ ಡಿಸೆಂಬರ್ 26ರಿಂದ 30ರವರೆಗೆ 4ನೇ ಟೆಸ್ಟ್ ಪಂದ್ಯವು MCG ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಲಿದೆ. ಇನ್ನು ವೀಕ್ಷಕರೇ, ಈ ಬಾಕ್ಸಿಂಗ್ ಡೇ ಪಂದ್ಯವು 2 ತಂಡಗಳಿಗೆ ಮಹತ್ವದ ಪಂದ್ಯವಾಗಿದೆ. ಅದೇ ರೀತಿಯಾಗಿ ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಯಾವುದೇ ಬದಲಾವಣೆ ಇಲ್ಲದೆ ಕಾಣಿಸಿಕೊಳ್ಳಬಹುದು. ಹೌದು, ಮೊನ್ನೆ 3ನೇ ಟೆಸ್ಟ್ ಪಂದ್ಯದಲ್ಲಿ ಆಡಿದಂಥ ಪ್ಲೇಯಿಂಗ್ 11 4ನೇ ಟೆಸ್ಟ್ ಪಂದ್ಯದಲ್ಲಿ ಕಾಣಿಸಿಕೊಳ್ಳಬಹುದಾಗಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಟಾಸ್ ಗೆದ್ದರೆ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳಬಹುದು. ಹೌದು, ಈ ಒಂದು ಮೈದಾನದಲ್ಲಿ ಮೊದಲು ಟಾಸ್ ಗೆದ್ದಂಥ ತಂಡಗಳು ಬ್ಯಾಟಿಂಗ್ ಆಯ್ದುಕೊಂಡಿವೆ. ಇನ್ನು ವೀಕ್ಷಕರೇ, ಸತತವಾಗಿ 15 ಪಂದ್ಯಗಳಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂಥ ತಂಡಗಳು 13 ಬಾರಿ ಗೆಲುವನ್ನು ಸಾಧಿಸಿವೆ. ಇನ್ನು ವೀಕ್ಷಕರೇ, ಉಳಿದಂಥ 2 ಬಾರಿ ಸೋಲನ್ನು ಕಂಡಿವೆ. ಹೌದು ವೀಕ್ಷಕರೇ, ಈ ಒಂದು ಹಂತದಲ್ಲಿ ರೋಹಿತ್ ಶರ್ಮಾ ಅವರು ಟಾಸ್ ಗೆದ್ದರೆ ಈ ಒಂದು ಮೈದಾನದಲ್ಲಿ ಬ್ಯಾಟಿಂಗ್ ಆಯ್ದುಕೊಳ್ಳಬಹುದು. ಹೌದು, 4ನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡುವಂಥ ತಂಡಗಳಿಗೆ ಹೆಚ್ಚು ಆದ್ಯತೆ ಇರುವುದರಿಂದ ವೀಕ್ಷಕರೇ, ಇಲ್ಲಿ ರೋಹಿತ್ ಶರ್ಮಾ ಅವರು ಮೊದಲು ಟಾಸ್ ಗೆದ್ದರೆ ಬ್ಯಾಟಿಂಗ್ ಆಯ್ದುಕೊಳ್ಳುತ್ತಾರೆ. ಮತ್ತು ಅದೇ ರೀತಿಯಾಗಿ ಈ ಒಂದು ಪಂದ್ಯದಲ್ಲಿ ಗೆಲುವನ್ನು ಸಾಧಿಸಬೇಕಾದರೆ ಗರಿಷ್ಠ ಮೊತ್ತದ ಸ್ಕೋರ್ 500 ರನ್ಸ್ಗಳನ್ನು ಕಲೆ ಹಾಕಬೇಕಾಗುತ್ತದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ ಈ ಒಂದು ಬಾಕ್ಸಿಂಗ್ ಡೇ ಪಂದ್ಯದಲ್ಲಿ ಯಾವ ತಂಡವು ಗೆದ್ದು ಬೀಗುತ್ತದೆ ಎಂದು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.